ಮೈಲಾರಿ ಕೂಡ ಲೈನ್ ಅದಾರ. ಮೈಲಾರಿ ಅಣ್ಣ ನೀವು ಈಗ ಹೊರಗೆ ಬಂದಿಂದ ಒಟ್ಟ ಯಾವ ಡಬಲ್ ಮೀನಿಂಗ್ ಮೊದಲಿನ ನಿಮ್ಮ ಐಡಿಗಳು ಬಾಳ ಅದಾವ. ಹೌದಣ್ಣ 168 ಐಡಿ ಅದಾವ. ಈಗ ಹೊರಗೆ ಬರ್ನ ಈಗ ದಿವಸ ಬರ್ನ ನಾವು ಮೊದಲಿನ ಐಡಿಗಳಿಗೆ ಡಬಲ್ ಮೀನಿಂಗ್ ಬರೋದು. ಈಗ ಹೊಸವ ಹಳಿವು ಮೈಲಾರಿ ಕ್ಲಿಯರ್ ಬೇಕಾಗಿದೆ, ಕ್ಲಿಯರಿಟಿ. ಅಣ್ಣ ಈಗ ನಾ ಬಂದ್ಮೇಲೆ 2 ತಿಂಗಳು ಎಲ್ಲೆಲ್ಲಿ ಇವೆಂಟ್ ಮಾಡಿ ವಿಡಿಯೋ ಕೊಡ್ತೀನಿ ಅಣ್ಣ. ಯಾವ್ದೇ ರೀತಿಯ ಮೊದಲ್ ಮಾತಾಡಿದ್ದು ಮೊದಲಿನೂ ಇನ್ನೂ ರನ್ ಆಗತ್ತಾವ ನಾವನ್ನ. ಈಗಂತೂ ಯಾವ ಆತರ ಯಾವ ವಿಡಿಯೋ ಇಲ್ಲ ಈಗ ಯಾವ ಸ್ಟೇಜ್ ಮೇಲೆ ನೀವು ಮಾತಾಡ್ರಿ, ಎಂಟರ್ಟೈನ್ ಮಾಡ್ರಿ, ಬಟ್ ಅವಾಗ ಡಬಲ್ ಮೀನಿಂಗ್ ಮಾತಾಡ್ತಿರಲ್ಲ ಆತರ ಯಾವ ಈಗ ಈಗ ಬಂದಿದಂದ್ರೆ ಯಾವ ಇಲ್ಲ. ಇಲ್ಲ ಇಲ್ಲ ಅಣ್ಣ ಇಲ್ಲ. ಅದಕ್ಕ ನಾ ಏನ್ಲಾತೀನಿ ಈಗ ಬಾಳ ಮಂದಿ ಅಂದ್ರು ಮೈಲಾರಿ ಡಬಲ್ ಮೀನಿಂಗ್ ಮತ್ತೆ ಹಾಡಂತ್ರು ಮೈಲಾರಿ ಡಬಲ್ ಮೀನಿಂಗ್ ಹಾಡಿದ್ ಎಲ್ಲಿ ಇಲ್ಲ ನಾ ಹೇಳಿನಿ. ಯಾವ ನೀ ಹಾಡಿಲ್ಲ ಅನ್ಕೋತ ಮೈಲಾರಿ ಯಾವ ಹಾಡಿಲ್ಲ. ಈಗ ಪರ್ಸು ಕೋಲೂರು ಹೇಳಿದ್ರು ಹಾಲ್ ಹಾಕ್ಬೇಡ್ರಿ, ಚುನ್ಮೂರ್ ಹಾಕ್ಬೇಡ್ರಿ ಅಂತ ಹೇಳಿ. ಈಗ ನಿಮ್ದು ವಿಡಿಯೋ ಮೊನ್ನೆ ಒಂದು ವೈರಲ್ ಆಗಿತ್ತು. ಅದಕ್ಕ ನಾವೇನಿದ್ದೀನಿ ನೀವೇ ಈಗ ಡಬಲ್ ಮೀನಿಂಗ್ ಮೈಲಾರಿ ಮಾತಾಡೋದು ಬಿಟ್ಟಾರಿ. 2 ತಿಂಗಳಾಯ್ತು. ಒಳ್ಳೆ ಒಳ್ಳೆ ಹಾಡ ಹಾಡ್ತಾರ, ಫೀಲಿಂಗ್ ಹಾಡ, ಲವ್ ಸಾಂಗ್ ಎಲ್ಲಾ ಹಾಡ್ರಿ. ಮತ್ ಈಗ ಡಬಲ್ ಮೀನಿಂಗ್ ಮಾತಾಡೋದು ಬಿಟ್ರ. ಮೊನ್ನೆ ಘಟನೆ ಇನ್ಸಿಡೆಂಟ್ ಹಾಲಿಂದ ಅದು ಮುಗಿದ್ಮ್ಯಾಗ ಮರುದಿವ್ಸ ಮತ್ತೊಂದ್ ಇವೆಂಟ್ ಹೋಗಿದ್ವಣ್ಣ. ಅಲ್ಲಿ ಹಾಲ್ ತಂದಿದ್ರು. ಬಟ್ ನಾ ಕಮಿಟಿಯರಿಗೆ ನೇರವಾಗಿ ಹೇಳಿದೆ, ಅಣ್ಣ ಇದ ಹಾಲ ನನ್ನ ಕೈ ಕೊಡ್ರಿ, ನಾ ಮನಿಗರ ಹೋಯ್ತೀನಿ ಇಲ್ಲ ಯಾವ್ದಾರ ಒಂದ್ ಅನಾಥಾಶ್ರಮ ಕೊಡ್ತೀನಿ. ನೀವು ಅಭಿಮಾನಕ್ ಹಾಕ್ತಿರಿ, ನಾ ಇಲ್ಲ ಅನ್ನಂಗಿಲ್ಲ. ಬಟ್ ಅದು ಜನಕ್ ಬ್ಯಾರೆ ಮಿಸ್ಯೂಸ್ ಸಂದೇಶ ಹೋಗುತ್ತಾ. ಜನನು ಹೇಳುದು ಹೆಂಗ್ ಹೇಳ್ತಾರ, ಅವ್ರ ಮ್ಯಾಲ ಸುರುವುದ ಅವ್ರ ಪ್ರೀತಿ ಅಭಿಮಾನಕ್ಕೆ ಬ್ಯಾರೆ ಅನಾಥಾಶ್ರಮ ಕೊಡ್ರಿ, ಕೊಟ್ಟು ಪುಣ್ಯ ನಿಮಗೂ ಬರುತ್ತಾ. ಯಾರ ಹೆಸರ ಮ್ಯಾಗ ಕೊಟ್ಟಿರ್ತೀರಿ ಅದು ಒಂದು ಪುಣ್ಯನೂ ಮೈಲಾರಿಗೂ ತಟ್ಟತ್ತಂತ ಜನ ಹೇಳುದು ಅದ ಅಭಿಪ್ರಾಯನ. ದಯವಿಟ್ಟು ಮ್ಯಾಲ ಸುರುವುದು ಅದನ್ನ ಮಾಡಕ್ ಹೋಗ್ಬಿಡ್ರಿನ. ನಮ್ ಕೈಯ ತಂದು ನಿಮ್ಗ ಅಷ್ಟು ಪ್ರೀತಿ ಅಭಿಮಾನ ಇರುತ್ತಲ್ಲ, ಬೇಕಾದ್ರೆ ಮನಿಗ್ ಕರ್ಕೊಂಡು ಹೋಗಿ ಊಟ ಮಾಡ್ತೀವಿ. ಬೇಕಾದ್ರೆ ನಮ್ ಕೈಯಾಗ ಹಾಲು ಎಷ್ಟ್ ತಂದಿರ್ತೀವಿ ಅಷ್ಟು ತೊಂಬರ್ರಿ, ನಮ್ ಕೈಯಾಗ ಕೊಡ್ರಿ. ಯಾವ್ದಾರ ಒಂದು ಅನಾಥಾಶ್ರಮ ಕೊಡ್ತೀವಿ, ಇಲ್ಲ ನಮ್ ಮನಿಗ್ ಹೋಯ್ತಿವಿ. ಚುರುಮರಿ ನಮ್ ಯಾವ ಸುರುವುದ ನಾ ಎಷ್ಟೋ ಎಲ್ಲಾ ಕಡೆ ಹೇಳಿನಿ ನಾನು. ಈಗಲ್ಲ ನಾ ಎಲ್ಲಾ ವೇದಿಕೆ ಮ್ಯಾಗೂ ಹೇಳ್ತೀನಿ. ಚುರುಮರಿ ಈ ರೈತರು ಇದನ್ನ ಬೆಳಿಬೇಕಾದ್ರೆ ಎಷ್ಟ್ ಕಷ್ಟ ಪಡ್ತಾರ. ಆಮೇಲೆ ಇದನ್ನ ನಮ್ಮ ಸುರುವುದ್ರಿಂದ ಕಾಲಾಗ ಹಾಕಿ ತುಳಿತೀವಿ. ತಿನ್ನು ಅನ್ನ ತುಳಿದ್ ಬೇಡ. ನಮ್ ಕೈಯಾಗ ತಂದ್ ಕೊಡ್ರಿ, ನಮಗೂ ಹೆಂಡ್ರ ಅದಾರ, ಮಕ್ಳ ಅದಾರ, ತಾಯಿ ತಂದಿ ಅದಾರ, ಮನ್ಯಾಗ ಸುಸ್ಲಾ ಮಾಡ್ಕೊತಿರ್ತೀವಿ, ಒಟ್ಟು ತುಂಬಾ ಊಟ ಆಕೈತಿ. ನಿಮ್ಮ ನೆನಸುವಂತ ಪ್ರತಿ ಹೇಳ್ತಿರ್ತೀನಿ ಅಣ್ಣ. ಆದ್ರೂ ಒಂದೊಂದು ಊರಾಗ ಅದು ಅಭಿಮಾನಕ್ ಮಾಡ್ತಾರ. ನಾವ್ ಈಗ ಅವಾಯ್ಡ್ ಮಾಡತ್ತೀವಣ್ಣ ಎಲ್ಲಾ ಕಡೆ. ಥ್ಯಾಂಕ್ ಯು, ಧನ್ಯವಾದಗಳು. ಈಗ ನೀವು ಮೊದಲು ಚಾಲೂ ಆಗುತ್ತಾ ಮೊದಲೇ ಹೇಳಿಬಿಡ್ರಿ ಸ್ಟೇಜ್ ಮೇಲೆ ಕಾರ್ಯಕ್ರಮ. ಇನ್ನ ಕಾರ್ಯಕ್ರಮ ಚಾಲೋ ನಿಮ್ ಖುಷಿ ಐತೆ ನಮ್ಗೆ ಆಯರಿ ಮಾಡ್ರಿ. ಅದು ಒಯ್ದು ನಮ್ಗೆ ಆಯರಿ ರೊಕ್ಕ ಬಂದಿದ್ದು ನಾವು ಕಲಾವಿದರಿ ಹಂಚ್ಕೋತೀವಿ, ಇಲ್ಲ ಅನಾಥಾಶ್ರಮಕರೇ ಹಾಕ್ತಿವಿ, ಮೂಕ್ ಪ್ರಾಣಿಗಳೇ ಹಾಕ್ತಿವಿ. ನೀವು ಹಾರ ಹಾಕ್ರಿ, ಪಟಾಕ್ಷಿ ಹೊಡ್ರಿ, ನಮ್ಮ ಅಭಿಮಾನಕ್ಕೆ ಆಯರಿ ಮಾಡ್ರಿ. ಸತ್ಯನ ಇನ್ನೊಂದ್ ಏನಾಗತ್ತಿದೆ ಅಣ್ಣ, ಎಲ್ಲಾ ಜನರಿಗೂ ವಿಡಿಯೋಗಳು ಏನಾಗತ್ತವನ ಮೊದಲಿನೂ ಎಲ್ಲವೂ ಈಗ ಟ್ರೆಂಡ್ ಆಗತ್ತ. ಕ್ಲಾರಿಟಿ ನನಗ ಅದೇ ಈಗ ನಾ ಅದೇ ಹೇಳಕತ್ತೀನಿ ಪಬ್ಲಿಕ್. ಈಗ ನಾ ಏನ್ ಹೇಳತ್ತೀನಣ್ಣ, ಈಗ ಕೆಲವೊಂದಿಷ್ಟು ವಿಡಿಯೋಗಳು ಬೇರೆ ಬೇರೆ ಐಡಿ ಯೂಸರ್ಸ್ ಏನ್ ಮಾಡತ್ತಾರ, ಹಳೆ ವಿಡಿಯೋಗಳನ್ನ ಮತ್ತೊಮ್ಮೆ ಪೋಸ್ಟ್ ಮಾಡೋದು, ಹೈಲೈಟ್ ಮಾಡೋದು ಮಾಡತ್ತಾರ. ಈಗ ರೀಸೆಂಟ್ ಆಗಿ ನಾ ಎಲ್ಲೆಲ್ಲಿ ಇವೆಂಟ್ ಮಾಡೀನಿ, ಹೋಗ್ತೀನಿ, ಕಾರ್ಯಕ್ರಮಕ್ಕೆ ಹೋಗ್ತೀನಿ, ಹಾಡ್ತೀನಿ, ಮನೆಗೆ ಹೋಗ್ತೀನಿ ಅಣ್ಣ. ನನ್ಗ ಅಂತ ಒಂದೆರಡು ವಿಡಿಯೋ ಬಿಡ್ಬೇಕು ಮೈಲಾರಿ. ನೀ ಸ್ಟೇಜ್ ಮೇಲೆ ಹೇಳಿದ್ದು ಈಗ ದಯವಿಟ್ಟು ನೀವು ಚುನ್ಮುರಿ ಹಾಕ್ಬೇಡ್ರಿ, ಹಾಲ್ ಹಾಕ್ಬೇಡ್ರಿ, ಮತ್ತ ಇಂಥವ್ ಏನ್ ಮಾಡಿದ್ದು ನೀವು ಅವು ಮೋಟಿವೇಶನ್ ಜನರಿಗೆ. ನಮ್ಮ ಕಲಾವಿದ್ರೆ ಪರಿವರ್ತನೆ ಮಾಡತ್ತಾರ ಒಂದು ಖುಷಿ ನಮ್ಗೆ. ಮಹಾರಾಷ್ಟ್ರದ ಒಂದು ಕಾರ್ಯಕ್ರಮ ಮಾಡಿದೀನ್ರಿ. ನಾ ಸ್ಟೇಜ್ ಮ್ಯಾಗ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿನಿ, ದಯವಿಟ್ಟು ಕ್ರಿಕೆಟ್ IPL ಅನ್ನ ನೋಡ್ರಿ, ಮನರಂಜನೆ ಮಾಡ್ರಿ, ಎಂಜಾಯ್ ಮಾಡ್ರಿ. ಬಟ್ ಬೆಟ್ಟಿಂಗ್ ಆಡಿ ಹಣ ಕಳ್ಕೊಂಡು ನೀವು ಜೀವಕ್ಕೆ ಧಕ್ಕೆ ಮಾಡ್ಕೊಂಡು ತಂದೆ ತಾಯಿಗೆ ನೋವು ಕೊಡಕ್ ಹೋಗ್ಬೇಡ್ರಿ. ಬೆಟ್ಟಿಂಗ್ ಆಡಕ್ಕೂ ಹೋಗ್ಬೇಡ್ರಿ, ಬೆಟ್ಟಿಂಗ್ ಮಾಡ್ತಕ್ಕಂತ ಪ್ರಮೋಷನ್ ಯಾರು ಮಾಡಕ್ ಹೋಗ್ಬೇಡ್ರಿ. ಬೇಡ ಕ್ರಿಕೆಟ್ ಏನೈತಿ ಎಂಜಾಯ್ ಮಾಡ್ರಿ. ಅರಿ ನೀವು ಆಡ್ರಿ, ಮಕ್ಕಳಿಗೆ ಕ್ರೀಡೆ ಇರ್ಬೇಕು. ಕ್ರೀಡೆ ಇಲ್ಲ ಬಾಳ ಕೀಡೆ ಅನ್ನ ತಿಂದಂಗ ಬೆಟ್ಟಿಂಗ್ ಆಡಕ್ ಹೋಗ್ಬೇಡ್ರಿ ಅಣ್ಣ. ದಯವಿಟ್ಟು ಇದನ್ನೆಲ್ಲ ಕೊಡ್ಬೇಕು ಅಂತ ಕೊಡ್ತೀವ. ಬಟ್ ವಿಡಿಯೋ ಮಾಡ್ತಕ್ಕಂಥವ್ರು ಏನ್ ಮಾಡ್ತಾರ ಕೆಲವೊಂದಿಷ್ಟು ಜನ ಯಾರು ಜಲ್ದಿ ಜನರಿಗೆ ತೋರ್ಸೋಣ. ಅದಕ್ಕ ಈಗ ನಾ ಏನಿದ್ದೀನಿ, ಪರ್ಸು ಕೋಲೂರು ಹೇಳಿದ್ರು, ಮೈಲಾರಿನೂ ತಿದ್ಕೊಂಡ್ರು. ಅದಕ್ ನೀವೆಲ್ಲಾ ಜಾನಪದ ಕಲಾವಿದ್ರು ಏನ್ ಡಬಲ್ ಮೀನಿಂಗ್ ಹಾಡ್ತಿರ್ತಾರ ಮೈಲಾರಿ, ಈಗ ಹಡಸಿ ರೇಟ್ ಕಡಿಸ್ತಿ ಅಂತವ್ರಿಗೆ ನೀವ್ ಹೇಳ್ಬೇಕು. ದಯವಿಟ್ಟು ಅಂತವ್ರಿಗೆ ಒಂದು ವಿಡಿಯೋ ಮಾಡಿ ಹೇಳ್ಬೇಕು. ದಯವಿಟ್ಟು ಹಲ್ಕಟ್ಟ ಬರಿಬ್ಯಾಡ್ರಿ, ಫೀಲಿಂಗ್ ಬರೀರಿ. ಅಣ್ಣ ಇನ್ನೊಂದ್ರಿ, ನಾ ಒಂದ್ ಮಾತು ಹೇಳ್ಬಿಡ್ತೀನಿ. ನೀವು ಲೈವ್ ಆಗದ್ರಿ, ನಾ ಕಲೆನ ಜೀವನ, ಜಾನಪದನ ಜೀವನ ಹಾಡಿ ಯಾರು ಹಾಡಿಲ್ಲ. ಇದರಿಂದ ನಾವು ಹೊಟ್ಟೆ ತುಂಬಿಸ್ಕೊಳತ್ತೀವಿ, ಲೈಫ್ ಕಟ್ಕೊಂಡಿವಣ್ಣ. ನಾವು ಇದನ್ನ ಫ್ಯಾಷನ್ ಮಾಡ್ಕೊಂಡಿಲ್ಲ ನಾನು. ಎಷ್ಟೋ ಹುಡುಗರನ್ನ ಏನ್ ಮಾಡತ್ತಾರನ, ಲವ್ ಫೇಲ್ ಆದ ತಕ್ಷಣ ಒಂದು ಹಾಡ ಬರುದು, ಅದೇ ಅವ್ರಿಗೆ ಮನಸ್ಸಿಗೆ ಬರೀದನ ಅದನ್ನ ಹಾಡಿ ಬಿಟ್ಟು ಬಿಡುದು. ಅವ್ರ ಹೆಂಗಣ
ಈ ಕಲೆನ ಈ ಆರ್ಕೆಸ್ಟ್ರಾ ಗಿಡ ಕಲೆನ ನಂಬ್ಕೊಂಡ್ ಬದುಕುವಂತ ಗಾಯಕರಲ್ಲನ. ಯಾವಾಗೋ ತಮಗ ಹುಡಿ ಕೈ ಕೊಟ್ಟಾರ ಹೊತ್ತಿಗತ್ತು ಒಂದ್ ಹಾಡ ಹಾಡಿ ಗದ್ಲ ಎಬಿಸಿ ಮನಿಗ್ ಹೋಗ್ಬಿಡ್ತಾರನ. ಅಂತವ್ರು ನೀವ್ ಹೇಳ್ಬೇಕತ್ ನಂದೊಂದು ವಿನಂತಿ. ಮತ್ತೇನಿಲ್ಲ. ಅವ್ರಿಗೆ ಎಷ್ಟೋ ಜನರಿಗೆ ನಾನು ಹೇಳಿನ ಈ ಫೀಲ್ಡ್ ಎಷ್ಟೋ ಜನ ಹೊಸ ಕಲಾವಿದ್ರು ಬರೋವರೆಗೂ ನಾವ್ ಅದನ್ನ ಹೇಳ್ತೀವಿ. ನೋಡಪ್ಪ ಇದ್ರ ಬರ್ತೀರಿ ಹಾಡ್ರಿ ಜೀವನ ಕಟ್ಕೋರಿ ನಿಮ್ ಲೈಫ್ ರೂಪಿಸ್ಕೊಳ್ರಿ ಇದ್ರ ಬಂದ್ ಹಾಳ್ ಆಗ್ಬೇಡ್ರಿ ಅಂತ ನಾ ಎಲ್ಲರಿಗೂ ಹೇಳುದು ಅದನ್ನೇ. ಬಟ್ ಇಲ್ಲಿ ಏನಾಗ್ಬಿಡತ್ತೆ ಯಾರೋ ಒಬ್ಬ ಹಾಡೋದ್ರಿಂದ ಅದೇ ಹೇಳಿನಿ ಕೆಲವರಿಗೆ ಎಲ್ಲಾರು ಅದ ಅಂತಾರಲ್ಲ ಇಲಿಯಾಪನ ಪೇಟೆ ಗಣಪಗ್ ಬಿತ್ತ ಅನ್ನುವಂಗ ಗಣಪನ ಪೇಟೆ ಇಲಿಯಾಪ ಒಬ್ಬ ಹಾಡೋದ್ರಿಂದ ಒಟ್ರು ಬಂದ್ಬಿಡ್ತೀವಿ ನ ಲಿಸ್ಟ್ನ್ಯಾಗ. ಈಗೆಲ್ಲ ಮೇನ್ ಬಂದಿದೆ ಫಸ್ಟಿಗೆ ನೀವೇನ್ ಡೈಲಾಗ್ ನೀವ್ ರಂಗಭೂಮಿಯಿಂದ ಬಂದಿರಲಿಲ್ಲ ನೀವೆಲ್ಲ. ರಂಗಭೂಮಿಯಿಂದ ಬಂದಾಗ ಮೊದಲು ಕಾಮನ್ ಆಗಿ ವೇದಿಕೆ ಮೇಲೆ ಡೈಲಾಗ್ ಬರ್ತಾವ, ನಾವು ಮಾತಾಡೇವ್ ಮೊದಲ. ಮತ್ ಈಗ ಇತ್ತಿತ್ಲಾಗ ಏನಾಯ್ತು ಬಾಳ ಅವು ಅಶ್ಲೀಲತೆ ಬಂದಾಗ ನಾವು ಇನ್ನೊಂದು ಶಕ್ತಿ ಅಣ್ಣ ದಯವಿಟ್ಟು ನಿಮ್ಮ ಹತ್ರ ರಿಕ್ವೆಸ್ಟ್ ಅಣ್ಣ ಇವತ್ತಿಗೂ ಕೂಡ ಎಷ್ಟೋ ನಾಟಕಗಳಲ್ಲಿ ಕೂಡ ಇವತ್ತಿಗೂ ಅದಾವಣ ಪ್ರೆಸೆಂಟ್ ನಡೆಯತ್ತಾವಣ. ದಯವಿಟ್ಟು ನೀವು ಅದ್ರ ಪರವಾಗಿ ಸ್ವಲ್ಪ ದನಿ ಹತ್ರಿ ಅಣ್ಣ ನಿಮ್ ಹತ್ರ ಮನವಿ. ಯಾಕಂದ್ರೆ ನಿಮ್ ಜೊತೆ ಆತ್ಮೀಯರು ಇದ್ದರು ಕೂಡ ರಂಗಭೂಮಿ ಕಲಾವಿದ್ರು ಎಷ್ಟೋ ಜನ ಅದಾರ. ಅವ್ರು ಏನು ವಿಡಿಯೋ ಮಾಡ್ತಾರ ಅನ್ನೋದು ನಿಮಗೂ ಗೊತ್ತೈತಿ, ಹೆಂಗ್ ನಾಟಕ ಆಡ್ತಾರ ಅನ್ನೋದು ನಿಮಗೂ ಗೊತ್ತೈತಿ. ದಯವಿಟ್ಟು ನನ್ನ ಕಳಕಳಿ ಮನವಿ ಅವ್ರ ಹೆಸರು ನೀವು ಪ್ರಸ್ತಾಪ ಮಾಡ್ರಿ. ಓಕೆ ಅಂತ ವಿಡಿಯೋಗಳು ಇದ್ರೆ ಕಳ್ಸ್ರಿ ನನಗ, ಅವಶ್ಯವಾಗಿ ಕಳ್ಸ್ರಿ. ಮತ್ ಇನ್ನೊಂದು ನೀವು ಇದೊಂದು ಈಗ ಪರ್ಸು ಕೋಲ್ರಿ ಏನ ಇದು ಚುರುಮುರಿ ಹಾಕ್ಬೇಡ್ರಿ ಹಾಲ್ ಹಾಕ್ಬೇಡ್ರಿ ಅಂದಿದ್ಕ ನೀವೇನ್ ಹಿಂಗ ಮೋಟಿವ್ ಇದು ಮಾಡತ್ತಿಲ್ಲ ಮೈಲಾರಿ. ಈಗ ಡಬಲ್ ಮೀನಿಂಗ್ ಬೇಡ ಏನು ಬೇಡ, ಚಲೋ ಹಾಡ್ರಿ. ಮತ್ ಈಗ ಏನ್ ಜನರನ್ನ ಒಂದು ಪರಿವರ್ತನೆ ಮಾಡುವಂತ ಕೆಲಸ ಮಾಡತ್ತಿರಲ್ಲ. ನಾ ವಿಡಿಯೋದಾಗ ಶಬೀರ್ ಡಂಗಿ ಅವರು ಮಾತಾಡಿದ್ರಿ ಈಗ ಸ್ವಲ್ಪ ಬದಲಾವಣೆ ಬಾಳ ಆಗ್ಯಾರ. ಮೈಲಾರಿಗೂ ಹೇಳಿ ಮೊನ್ನೆ ಬಂದಾಗ ಹೇಳ್ದ ಮೈಲಾರಿ ಹೊರಗೆ ಬಂದ 15 ದಿವಸ ಫೋನ್ ಹಚ್ಚಿದ, ಇಲ್ಲಿ ಗುರುಗಳ ನಾವೆಲ್ಲ ಅಂತವೆಲ್ಲ ಬಿಟ್ಟಿವಿ ಮೊದಲನೆಲ್ಲ ಟ್ರೋಲ್ ಮಾಡ್ಲಾತಾರ, ಈಗ ನಾವೆಲ್ಲ ಬಿಟ್ಟೇವ್ರಿ ಅಂತ ಮೈಲಾರಿನೂ ಒಪ್ಕೊಂಡಪ್ಪ ತಿನ್ನಾಗಿ ಮಾತಾಡಿದ್ರ ನನ್ಗೆ ಲೈವ್ದಾಗ ಅವರು. ನಾನು ಹೆಂಗ್ ಹೇಳ್ತೀನಿ ನನ್ನ ಸ್ಟೇಜ್ ಮ್ಯಾಗ ಕೆಲವೊಂದಿಷ್ಟು ಜನಪದಗಳನ್ನ ಹಾಡೋಲ್ಲ ಅಂತ ಮೊದ್ಲೇ ಹೇಳ್ಬಿಡ್ತೀನಿ. ನಿನ್ನ ಕಾರ್ಯಕ್ರಮಕ್ಕೆ ಹೋದೆ ಬಂದ್ರು ಅಣ್ಣ ಇದು ಅದೊಂದು ಹಾಡಣ ಅದ ಹೆಸರು ಹೇಳೋದು ಬೇಡ, ಕಮಿಟಿ ಅವ್ರು ಬಂದು ಫೋನ್ ಕೊಟ್ಟು ಇದು ಹಾಡಣ ಅಂದ್ರು. ನಾವು ಓಪನ್ ಆಗಿ ಹೇಳಿದೆ ಅಣ್ಣ ಈ ಹಾಡನ್ನ ಹಾಡೋದು. ಯಾಕಂದ್ರೆ ನನ್ನ ಮೇಲೆ ಇರ್ತಕ್ಕಂತ ಈಗ ಒಂದು ಆರೋಪಕ್ಕೂ ಈ ಹಾಡಕ್ಕೂ ಬಾಳ ಸಿಂಕ್ ಆಗತ್ತಣ. ಮತ್ ಉದ್ದೇಶ ಪೂರ್ವಕವಾಗಿ ಹಾಡಣ ಮೈಲಾರಿ ಅಂತ ವಿಡಿಯೋ ಮಾಡಿ ಮತ್ತೆ ಅಪ್ಲೋಡ್ ಮಾಡಿದ್ರೆ ನನ್ ಕುತ್ತಿಗೆ ಬರುತ್ತಾನ. ನಾ ಹಾಡೋದಿಲ್ಲ, ನಾ ಈ ಹಾಡ ನೀವು ನಂಗೆ ಪಗಾರ ಕೊಡ್ರಿ ಬಿಟ್ರಿ ನಾ ಈ ಹಾಡ ಹಾಡುದಿಲ್ಲ. ಓಕೆ ನೀವು ಮಾಡ್ರಿ ಕಾಮಿಡಿ ಮಾಡ್ರಿ, ಮಾಡೋದ್ರಾಗ ಏನಂದ್ರ ಅಶ್ಲೀಲತೆ ಬಳಸಬೇಡ್ರಿ, ತೇಜವಾದಿ ಮಾಡಬೇಡ್ರಿ. ನಾವ್ ಒಂದೇ ವಿನಂತಿ ಮಾಡಿ. ಇನ್ ಮೇಲೆ ಅಂತಾವ್ ಏನ್ರಿ ವಿಡಿಯೋಗಳಿದ್ದು ಅಂದ್ರ ಮಾಡಿದ್ರ ಅಂದ್ರ ಸಮಾಜಕ್ಕೆ ಒಂದು ಸಂದೇಶ ಏನು ಕೊಡುವಂತ ವಿಡಿಯೋಗಳಿದ್ರೆ ಖಂಡಿತವಾಗಿ ನನ್ಗೆ ಹಾಕ್ರಿ. ನಾ ನಿಮ್ಗೆ ಅದ್ರ ಮೂಲಕ ಧನ್ಯವಾದ ಹೇಳ್ತೀನಿ. ಓಕೆ ಬರ್ರಿ. ಮೈಲಾರಿ ಕೂಡ ಒಪ್ಕೊಂಡ್ರು. ಮೊದಲಿನ ಹಳೆ ಐಡಿಯಾಗಳು ಅದಾವ, ನಾನು ಯಾವ ಈಗಿನ ಅಲ್ರಿ ಮೊದಲಿನ ಐಡಿಯಾಗಳು ಬಿಡ್ಲಾಕತ್ತಾರ. ದಯವಿಟ್ಟು ಐಡಿಯಾಗಳು ಬಿಡೋರ್ಗೆ ಹೇಳ್ತೀನಿ, ನಿಮ್ಮ ಪೇಜ್ ವೈರಲ್ ಆಗೋ ಸಲುವಾಗಿ ಮತ್ ಅವ್ರನ್ನ ಹೊಳ್ಳೊಳ್ಳಿ ಹಂತಕ್ಕೆ ಮತ್ ಮಾತಾಡ್ಯಾರ ದಯವಿಟ್ಟು ಹೇಳಕ್ ಹೋಗ್ಬೇಡ್ರಿ ಅಂತ ಹೇಳ್ತಾ ಬರ್ರಿ. ಮೈಲಾರಿ ಕ್ಲಿಯರ್ ಕೊಟ್ರು ನಿಮ್ಗ ಅದು ವಿಡಿಯೋ ಏನೈತಿ ಮುಂದೆ ಅದು ಕೂಡ. ಈಗ ಮೊನ್ನೊಂದು ವಿಡಿಯೋ ಗೊತ್ತ್ರಿ ಏನ್ರಿ ತೃಪ್ತಿ ಧಾರವಾಡ ಕಿವಿ ಮುಚ್ಕೊಂಡ್ ಕೂತಿದ್ರು ನಾವು. ಹೌದೌದು ಅದು ಯಾವಾಗಿಂದ ಅಂದ್ರೆ ಅಣ್ಣ ದೇವ್ರ ಹಿಪ್ಪರಿಗೆ ಜಾತ್ರೆ ಒಳಗ ಬಸವೇಶ್ವರ ಬಸವನ ಬಾಗೇವಾಡಿ ಜಾತ್ರೆ ಇದನ್ನ ಬಸವೇಶ್ವರ ಜಾತ್ರಾ ಮಹೋತ್ಸವ ನಡೆದಂತ ಕಾರ್ಯಕ್ರಮನ ಅಲ್ಲಿ ಹಾಡನ ಮ್ಯೂಟ್ ಮಾಡ್ಯಾರಣ. ಅಲ್ಲಿ ನಾವು ಹಾಡಿದ ಹಾಡ ಯಾವ್ದನ ಸರಿಗಮಪ ಜ್ಞಾನೇಶ ನಾನು ಕೂಡಿ ದ್ಯಾಮೇಶ ನಾನು ಕೂಡಿ ಹಾಡಿದ್ದು ಅಶ್ವಮೇಧ ಚಲನಚಿತ್ರ ಗೀತೆ ಅಶ್ವಮೇಧ ಗೀತೆ ಹಾಡ ಹತ್ತಿವನ ನಾವು ಒರಿಜಿನಲ್ ವಿಡಿಯೋ ನೋಡ್ರಿ ನೀವು. ಬಟ್ ಅದನ್ನೇನ್ ಮಾಡ್ರ ಹಾಡಿರ್ತಕ್ಕಂತ ವಿಡಿಯೋ ಮ್ಯೂಟ್ ಮಾಡ್ರ ಅಲ್ಲಿ ಸೌಂಡಿಗೆ ಸೌಂಡ್ ಎಫೆಕ್ಟ್ ಗೆ ತೃಪ್ತಿ ಧಾರವಾಡ ಕಿವಿ ಮುಚ್ಕೊಂಡ್ ಕೂತಾರಣ. ಬಟ್ ಯಾರೋ ಒಬ್ರು ನ್ಯೂಸ್ ಚಾನಲ್ ಯಾರ ಅದನ್ನ ನೋಡ್ರಿ ಇಂತಿಂತ ಹಾಡ ಬೇರೆ ಹಾಡ ಹಾಡ್ತಾರ ಅದಕ್ಕ ಆ ಹುಡಿ ಕಿವಿ ಮುಚ್ಕೊಂಡ್ ಕೂತಾರಂತ ಅದೇ ಕೇಳ್ದೆ ನಾನು. ತಪ್ಪು ಸಂದೇಶ ಕೊಡತ್ತಾರಣ ಅದನ್ನ. ಯಾಕೆ ಇದು ಏನ್ ಮೈಲಾರಿ ಮೇಲೆ ಅತಿಯಾದ ಪ್ರೀತಿಯಿಂದ ಏನ ಮೈಲಾರಿಗೆ ಏನ ಇದು ಮಾಡ್ಬೇಕಂತ ಗೊತ್ತಾಗಲ್ಲ. ಶಕ್ತಿಯನ್ನ ಒಂದ್ ಮಾತು ಹೇಳ್ತೀನಿ ತಪ್ಪು ತಿಳ್ಕೊಬೇಡ್ರಿ. ನನ್ನ ಮನೆ ಉದ್ದಾರ ಆಗಾಕ ನಾ ಬೆಳೆಯಾಕ ಇನ್ನೊಬ್ರನ್ನ ತುಳಿಬಾರ್ದ. ನಿಮ್ಮ ಚಾನಲ್ TRP ಬೆಳೆಸ್ಕೊಳಕ ಇನ್ನೊಬ್ರ ಜೀವನ ಜೊತೆ ಯಾಕೆ ಆಟ. ನಾ ಮಾತಾಡ್ತೀನಿ ಬಟ್ ನಾ ಕ್ರಿಯೇಟ್ ಮಾಡಿ ಹಿಂಗ ಹಾಕಿ ಎಂದು ಮಾತಾಡಲ್ಲ. ನಿಮ್ ಬಗ್ಗೆ ನಾ ಹೇಳತ್ತಿಲ್ಲ. ಅಲ್ಲಲ್ಲ ಕರೆಕ್ಟ್. ನಾ ಯಾರಿಗೇ ಇದ್ರು ನೇರವಾಗಿ ಮಾತಾಡ್ತೀನಿ. ನಾನು ರಗಡ್ ಮಂದಿ ಬೈತಾರ ಬೈದ್ರು ನಾನ್ ಹೇಳ್ತೀನಲ್ರಿ ನಿಮ್ ಬಗ್ಗೆ ನಾ ಹೇಳತ್ತೀನ. ಆ ವಿಡಿಯೋ ನಾ ಏನಂದೇವ್ರಿಗೆ ಫಸ್ಟ್ ನೋಡ್ರಿ ಅಣ್ಣ ಅಲ್ಲಿ ಏನ್ ಅವ್ರೇನ ಸ್ಟೇಟ್ಮೆಂಟ್ ಕೊಟ್ರಣ್ಣ ಇಲ್ಲಿ ಹೊಲಸ್ ಜಾನಪದ ಹಾಡ ಹತ್ತಾರ ಇವ್ರು ಅದಕ್ಕ ಹುಡುಗಿ ಮುಸ್ಕೊಂಡ್ ಕೂತೈತೆ ಅಂತ ಹೇಳಿದ್ರ ಅವ್ರು. ಬಟ್ ನಾ ಏನಂತೀನಿ ಮೊದಲ ಆ ವಿಡಿಯೋ ಎಲ್ಲಿದು ಯಾವಾಗ ಯಾವ ಕಾರ್ಯಕ್ರಮದ್ದು ಅಲ್ಲಿ ಏನ್ ಹಾಡ ಹಾಡಿವ್ ನಾ ಅದನ್ನ ಓಪನ್ ಕೊಡ್ತೀನಿ ನಾನು ಸಾಕ್ಷಿ ಸಮೇತ ಕೊಡ್ತೀನಿ. ಬಟ್ ಅದನ್ನ ಒರಿಜಿನಲ್ ಹಾಡಿರ್ತಕ್ಕಂತ ಸೌಂಡ್ ಮ್ಯೂಟ್ ಮಾಡ್ಕೊಂಡು ತಮಗ್ ಬೇಕಾದಂಗ ನ್ಯೂಸ್ ಮಾಡ್ಕೊಂಡು ಹೆಂಗಣ ಸಮಾಜಕ್ಕೆ ತಪ್ಪ ಸಂದೇಶ ಕೊಟ್ಟಂಗ ಹೌದಿಲ್ಲ ಇವ್ರ ಪತ್ರಿಕಾ ಮಾಧ್ಯಮದವ್ರು. ಮತ್ತನ ತಾವ್ ಮಾಡಿದ್ರ ತಪ್ಪು ತಾವ್ ಮಾಡಿದ್ರ ಸರಿ ಅನ್ನೋದು ಯಾವ ನ್ಯಾಯನ ಇದನ್ನ ಶಕ್ತಿಯನ್ನ. ಈಗ ಅದಕ್ಕೆ ಮೇಲಾರಿ ಈಗ ಒಂದು ಸಂದೇಶ ನೀವ್ ಏನ್ ಕೊಡ್ಬೇಕಂದ್ರ ಒಂದ್ ವಿಡಿಯೋ ಮಾಡಿ ದಯವಿಟ್ಟು ನನ್ನ ಹೆಸರಿನ ಐಡಿಗಳು ದಯವಿಟ್ಟು ನನಗ್ ಮೊದಲೇ ಈಗ ನಾ ಪ್ರಾಬ್ಲಮ್ನಾಗ ಅದೀನಿ.
ಈ ಜನ ನನ್ನ ಮೇಲೆ ಎಲ್ಲಾ ಐಡಿ ರಿಪೋರ್ಟ್ ಹೊಡ್ಸಾತೀನಿ ಅಣ್ಣ. ಅದಕ್ಕೆ ಅವು ಒಂದು ಒರಿಜಿನಲ್ ಬಿಟ್ಟು ಎಲ್ಲಾ 160 ಐಡಿ ರಿಪೋರ್ಟ್ ಹೊಡೆಯತ್ತೀವಣ್ಣ. ಆ ಒಂದು ವಿಡಿಯೋ ಬಿಡ್ಬೇಕು. ನನ್ನ ಐಡಿಯಿಂದ ಹಳಿ ವಿಡಿಯೋಗಳನ್ನ ಹಾಕಿ ನೀವೆಲ್ಲ ಮಾಡ್ಲಾತ್ರಿ, ದಯವಿಟ್ಟು ಮಾಡಿ. ನೀವು ನನ್ನ ಮೇಲೆ ಅಭಿಮಾನ ಇದ್ರೆ ದಯವಿಟ್ಟು ಮಾಡಕ್ ಹೋಗ್ಬೇಡ್ರಿ. ಇದೊಂದು ವಿಡಿಯೋ ಬಿಡೋಕ್ ಮೈಲಾರಿ. ಮತ್ತೆ ಇನ್ನ ಯಾವುದೇ ಒಂದು ಸಂದೇಶ ಕೊಡುವಂತ ವಿಡಿಯೋಗಳಿದ್ರು ಕೊಡ್ಬೇಕು, ಕೆಟ್ಟದ್ದು ಹೇಳ್ಬೇಕು, ಒಳ್ಳೇದು ಹೇಳ್ಬೇಕು. ನಾ ಮೊದಲು ಮೈಲಾರಿ ಹಿಂಗ ಡಬಲ್ ಮೀನಿಂಗ್ ಮಾತಾಡೋದು ಓಪನ್ ಆಗಿ ಹೇಳಿನಿ, ಮೈಲಾರಿ ವಿಷಯನೇ ಓಪನ್ ಆಗಿ ಹೇಳಿನಿ. ಈಗ ನಾ ಮೈಲಾರಿಗೆ ಯಾಕೆ ಹೇಳತ್ತೀನಪ್ಪ, ಬದಲಾವಣೆ ಆಗ್ಯಾರ, ಬದಲಾವಣೆ ಆದವ್ರಿಗೆ ಬದಲಾವಣೆ ಆಗ್ಯಾರ ಅಂತ ಹೇಳ್ಬೇಕು, ಇಲ್ಲಾರಿ ಇಲ್ಲ ತಿಳ್ಬೇಕು. ಈಗ ಮತ್ತೆ ಏನಂತಾರ ಗೊತ್ತಾ, ಮಂದಿ ನನಗಾಲಾರ್ದ ಮೈಲಾರಿ ಪಸು ಕೋಲೂರು ಹಾಕಿ ಶಕ್ತಿ ಕುಮಾರ್ ಗುಮ್ಯಾರ ಅವ್ರು ಹೊಳ್ಯಾರ. ಏನ್ ಏನಿಲ್ಲ ಹಂಗಂತಾರ. ಅವ ಯಾವನೋ ಒಂದ್ ನಾಯಿ ಬಗಳತ್ತದ, ಅವ್ ಎಲ್ಲಾರ್ಗಿ ಬಗಳ್ತಾರ, ಮೋದಿ ಅವ್ರಿಗೆ ಬಗಳ್ತಾರ, ಸಿದ್ದರಾಮಯ್ಯ ಅವ್ರಿಗೆ ಬಗಳ್ತಾರ, ತಲೆ ಕೆಡಿಸೋಂಗಿಲ್ಲ. ಬಟ್ ನಾ ಏನ್ ಗೊತ್ತಾನ, ನಾನೊಂದು ಓಪನ್ ಆಗಿ ನಿಮ್ ಮುಂದೆ ಇವತ್ತು ಲೈವ್ ಅದಿರಿ ಅಂತ ಹೇಳತ್ತೀನಿ ನಾನು. ನಾನು ಒಳಗ್ ಹೋಗೋಕಿನ ಪೈಲ ಎಲ್ಲಾ ಕಲಾವಿದರು ಅದನ್ನ ತಿಂದಾರನ, ಅದನ್ನ ಮಾಡ್ಯಾರ, ಎಲ್ರು ಅದನ್ನ ಮಾಡ್ಯಾರ. ರೈಟ್. ಎಲ್ಲಾ ಕಲಾವಿದ್ರು ನಾ ಹೆಸರು ಹೇಳೋಲ್ಲ. A to Z, A ಇಂದ Z ವರೆಗೂ ಎಲ್ಲಾ ಕಲಾವಿದರು ಎಲ್ಲಾ ತರ ಸ್ಟೇಜ್ ಮೇಲೆ ಮಾತಾಡ್ಯಾರ. ಎಲ್ಲಾರು ಯಾರು ಸಾಧ್ಯ ಇಲ್ಲ, ಎಲ್ಲಾನು ಮಾತಾಡ್ಯಾನ. ಎಲ್ಲಾರು ಹಾಡಾನು ಹಾಡ್ರ. ಏನದ ರಾತ್ರಿ ಬರ್ತೀನಿ ಗವ ಗವ ಅಂತೈತಿ, ಗುಬು ಗುಬು ಅಂತೈತಿ ಅಂತ ಅದನ್ನ ಒರಿಜಿನಲ್ ಹಾಡ ಬಿಟ್ಟು ತಮಗ್ ತಿಳಿದಂಗ ಹಾಡಿದವರು ಬಾಳ ಮಂದಿ ಅದಾರ. ಬಟ್ ಏನ್ ಮಾಡ್ಬಿಟ್ರಣ, ನಂದ್ ಅಲಿಗೇಷನ್ ನನ್ ಮ್ಯಾಗ ಆರೋಪ ಬಂದಾಗ ಎಲ್ಲರೂ ಎಲ್ಲ ತಮ್ಮ ತಾವು ಉಳಿಸ್ಕೊಳಕ ನಾನು ಒಬ್ಬ ಟಾರ್ಗೆಟ್ ಮಾಡಿದ್ರ. ತಾವು ಇದ್ರೊಳಗಿಂದ ಹೋಗ್ಬಿಟ್ರ ಅಶ್ಲೀಲ ನಾವು ಯಾಕೆ ತಾವು ಮಾಡ್ಯಾರ. ಮತ್ತ ನಾನೇನಂದ್ಯ, ನೋಡ್ಪಾ ಎಲ್ಲರೂ ಅದನ್ನ ಮಾಡಿವಿ, ನಾನು ಒಬ್ಬವನ್ನ ಯಾಕೆ ನೀವು ಬಟ್ ಮಾಡಿ ತೋರ್ಸಿದ್ರಿ? ನೀವ್ ಮಾಡಿಲ್ಲ, ನೀವ್ ತಪ್ಪು ಮಾಡಿಲ್ಲ, ನೀವ್ ಹಾಡಿಲ್ಲ. 2 ತಿಂಗಳ ಹಿಂದ್ ಹಾಡಿವ್ ನಾವು. ಅಂದ್ರೆ 2 ತಿಂಗಳದಿಂದ ನೀವು ಹಾಡುವಾಗ ಭಕ್ತರಿ ಕಡಿತು, ಈಗ ಅಶ್ಲೀಲ ಜಾನಪದ ಅದಾವ ನಾವು. ನಾನೇನಂತೀವನ, ನೀವು ತಪ್ಪು ಮಾಡ್ರಿ, ನಾವು ಮಾಡಿವಿ. ಹೆಂಗ್ ಹೇಳ್ಬೇಕು ಮೈಲಾರಿ? ನೋಡಪ್ಪಾ, ನಾವು ಡಬಲ್ ಮೀನಿಂಗ್ ಮಾತಾಡಿವ್, ನಾವು ಅಶ್ಲೀಲ ಮೈಲಾರಿ ನಾ ಹೇಳಿನಿ. ನಾ ಹೇಳಿನಿ, ನನ್ನ ಆರ್ಕೆಸ್ಟ್ರಾ ಪಿಲ್ಲೋ ನಾನ್ ಡಬಲ್ ಮೀನಿಂಗ್ ಹಾಡಿರ್ಬೋದು, ಡಬಲ್ ಮೀನಿಂಗ್ ಮಾತಾಡಿ. ನೀವು ಮೀಟಿಂಗ್ ಮಾಡಿದ್ರಲ್ಲ, ಮೀಟಿಂಗ್ ನಾಗ ಕೆಲವೊಂದಿಷ್ಟು ಜನ ಮಾತಾಡ್ರ. ಅವ್ರಾಯ್ತು ನಂದು ಓಪನ್ ನಾ ಹೇಳಿ, ನಾ ಮೊದಲು ತಿಂದಿನಪ್ಪ, ಈಗ ತಿನ್ನಂಗಿಲ್ಲ, ನೀವು ತಿನ್ಬೇಡ ಅಂತ ಹೇಳಿ. ಒಪ್ಕೊಂತಿನ, ನೀವು ಓಪನ್ ಆಗಿ ಹೇಳಿದ್ರಿ ನಾವು ಮಾಡಿವಿ, ಈಗ ಅವ್ರು ಮಾಡ್ಬಾರ್ದು ಒಪ್ಕೊಂತಿನ. ಬಟ್ ಜನ ಏನ್ ಮಾಡಿದ್ರ, ನಮ್ ಕಲಾವಿದ್ರು ತಾವು ತಮ್ಮ ಬೆಳಿ ಬೇಸೋನಕ, ತಾವು ಸೇಫ್ ಆಗಕ ಅದೇನ ಅಂತಾರಲ್ಲ, ಆಳಿಗೊಂದ್ ಕಲ್ ಬೀಳ್ತಾರಲ್ಲ, ಹಂಗ ತೆಗಿಗ್ ಬಿದ್ದಾಗ ಆಳಿಗೊಂದ್ ಕಲ್. ಎಲ್ಲಾರು ಅಲ್ಲಿ ಒಳ್ಳೆಯವ್ರು ಆಗ್ಬಿಟ್ರಣ, ಮೈಲಾರಿ ಒಬ್ಬನೇ ಕೆಟ್ಟವ ಆಗ್ಬಿಟ್ಟ. ಈಗ ಮೈಲಾರಿ ಯಾವ ರೀತಿ ಸುಧಾರಣೆ ಆಗ್ಯಾರ ಒಂದ್ ಸಮಾಜಕ್ಕೆ? ಈಗ ನಾ ಪಬ್ಲಿಕ್ ನಾನ್ ನೋಡ್ರಿ ಅಣ್ಣ, ನಾ ಓಪನ್ ಆಗಿ ಹೇಳ್ಬಿಡ್ತೀನಿ ಅಣ್ಣ. ನಾವು ನೋಡೋಣ ಸಮಾಜ ನಮಗೇನ್ ಮಾಡೈತೆ ಅನ್ನೋಕಿನ ನಾವ್ ಸಮಾಜಕ್ಕೆ ಏನ್ ನೋಡಿ. ಹೌದು, ನನ್ನಿಂದ ಇಷ್ಟೆಲ್ಲಾ ಎಲ್ಲಾ ಕಲಾವಿದ್ರು ಹಂಗ ಹಿಂಗ ಅಂತ ಇಷ್ಟು ಮಂದಿ ಮಾತಾಡೋದ್ರಾಗ ನಾವ್ ಸುಧಾರ್ಸ್ಕೊಳ್ಳೋದು ನಮ್ಗೆ ಒಳ್ಳೇತನ. ಯಾಕ್ ಬೇಕಪ್ಪ ನಮ್ಮನ್ ಕರ್ಸೋದ್ ಎದಕ್ಕ? ಹಾಡ ಹಾಡಕ ಹೋಗ್ತೀನಿ, 4 ಹಾಡ್ ಹಾಡ್ತೀನಿ, ಪೇಮೆಂಟ್ ಇಸ್ಕೊಂತೀನಿ, ಮನೆಗ್ ಬರ್ತೀನಿ. ಅವ್ರ ಹಂಗ್ ಮಾತಾಡಿದ್ರು, ಇವ್ರ ಹಿಂಗ್ ಯಾವ ಅನಾಹುತ ಈಗ ಅಂತಿರ್ಬೇಕಲ್ಲ. ಆಮೇಲೆ ಸ್ಟೇಜ್ ಮೇಲೆ ನಿಂತಾಗ ಡಬಲ್ ಮೀನಿಂಗ್ ಮತ್ತೆ ಅದು ಮಾಡ್ರಿ ಇದು ಮಾಡ್ರಿ ಆಮೇಲೆ ಕಾಮನ್ ಆಗಿ ಮಾತಾಡ್ಲಾರ್ದಕ್ ಅದನ್ನ ಅನ್ನಂಗಿಲ್ಲ. ಈ ಡಬಲ್ ಮೀನಿಂಗ್ ಮೊದಲಿನಂಗ ಮಾತಾಡಾಗ ಅಂತಿರ್ಬೇಕಲ್ಲ ಯಾರೇ? ಇಲ್ಲಣ್ಣ, ಯಾರು ಹಂಗೇನು. ಈಗ ಜನ ಅವ್ರು ಗೊತ್ತಾಗೈತಣ್ಣ, ಈಗ ಎಲ್ಲಾ ಸಾಮಾಜಿಕ ಜಾಲತಾಣ ನೋಡ್ತಾರಲ್ಲಣ್ಣ. ಈಗ ಕಾರ್ಯಕ್ರಮಕ್ಕೆ ಹೋಗ್ತೀನಲ್ಲ, ನಾ ಸುಮ್ ಸೈಲೆಂಟ್ ಆಗಿ ಇದ್ಬಿಡ್ತೀನಿ ಅಣ್ಣ. ಜಾಸ್ತಿ ಯಾರಿಗೂ ಏನು ಅನ್ನಕ್ ಹೋಗಲ್ಲ, ಏನು ಮಾಡಕ್ ಹೋಗಲ್ಲಣ್ಣ. ಹೋಗ್ತೀನಿ, ಹಾಡ್ತೀನಿ, ನನ್ ಪಾಡಿ ನಮ್ಮ ಮನಿಗ್ ಬಂದ್ಬಿಡ್ತೀನಿ. ಮಾತಾಡಿದ್ರೆ ಏನಾರ ಸ್ವಲ್ಪ ರೈತರ ಬಗ್ಗೆ, ನಮ್ಮ ಹುಡುಗರ ಬಗ್ಗೆ ಇಂಥವ್ 2 ಮಾತ್ ಅವ್ರ ಬಗ್ಗೆ, ನೋಡಪ್ಪ ರೈತರ ಮಕ್ಳಿಗೆ ಹೆಣ್ಣು ಕೊಡ್ರಿ, ಬರೀ ನೌಕರ ಇಂತ ಒಂದ್ ಸ್ವಲ್ಪ ಮಾತಾಡ್ಕೊಂಡು ಉಳಿದಿದ್ದ ಆ ಹೆಣ್ಣು ಮಕ್ಳಿಗೆ ಮೊದಲೆಲ್ಲ ಮಾತಾಡಿವನ ಇಲ್ಲ ಅನ್ನಂಗಿಲ್ಲ ನಾನು. ಈಗ ಏನಾಗೈತನ, ಮೊದಲು ತಾವು ಬೆಳಿತಾನ ನಮಗ್ ಸಪೋರ್ಟ್ ಮಾಡಿದ್ರು, ನಾವ್ ಒಳಗ್ ಹೋದ ನಮ್ಗ ಅಪೋಸಿಟ್ ಆದ್ರ. ಹಂಗೆ ಇರ್ತದ, ಅದು ಟೈಮ್ ಹಂಗೆ ಇರ್ತದ. ಈ ದರ್ಶನ್ ಹೊರಗಿದ್ದಾಗ 8 ಮಂದಿ ಬಾಸ್ ಅಂತೇಳಿ ಅವ್ರ ಹಿಂದ್ ತಿರ್ಗಾಡ್ತಿದ್ರು. ಈ ಒಳಗ್ ಹೋಗೋಣ ಹೆಂಗಾಗಿತ್ತ, ಒಳಗ್ ಹೋಗೋಣ ಯಾರು ಬರಲಿಲ್ಲ. ಅದಕ್ಕೆ ನಾ ಏನಂದೇನ, ಮೊದಲ ತಾವು ಇದನ್ನ ಹಾಡ್ಯಾರ, ಇದನ್ನ ಮಾಡ್ಯಾರ, ಮನಿ ಕಟ್ಕೊಂಡ್ರು, ಮಕ್ಳಿಗೆ ಆಸ್ತಿ ಮಾಡಿದ್ರಿ, ಎಲ್ಲಾ ಮಾಡಿದ್ರಿ. ಈಗ 2 ತಿಂಗಳದಿಂದ ಎಷ್ಟೋ ಮಂದಿ ಅಂದ್ರ, ಸರ್ ಮೊದಲ್ ನೀವ್ ಹಾಡ್ರಿ ಅಲ್ರಿ. ಇಲ್ಲಪ್ಪ, ನಾ 2 ತಿಂಗಳದಿಂದ ಹಾಡಿನಿ, ಈಗ ಬಿಟ್ಟಿನಿ ಅಂದ್ರ ನಾವ್ ಅನ್ನ ಮಾತಿದ್. ಅಂದ್ರೆ ನೀವು 2 ತಿಂಗಳದಿಂದ ಹಾಡುವಾಗ ಅದು ಭಕ್ತಿ ಸಾಂಗ್ ಇತ್ತು. ಈಗ 2 ತಿಂಗಳ ಆದ್ಮ್ಯಾಗ ಅದು ಜಾನಪದ ಆಗೈತೆ ಅನ್ನೋದು ಈಗ ಗೊತ್ತಾಗೈತೇನ್ರಿ ನಿಮ್ಗೆ ಅಂತ ಕೇಳಿ ನಾನು. ಹೌದೌದು, ಇಲ್ಲ ಕರೆಕ್ಟ್ ಮಾತುಗಳು ಬರ್ತಾವ. ಮತ್ತೆ ಇನ್ನೊಂದ್ ಹೇಳಿದ ಮೈಲಾರಿ, ನೀವು ಆಯ್ತು ಈಗ ಪರ್ಸುಂದ್ ಹಾಕಿನ ನೀವೇ ಈಗ ಹೊಸ ಅಶ್ಲೀಲ ಯಾರ ಹಾಡ್ತಾರಲ್ಲ, ದಯವಿಟ್ಟು ನೀವು ಹಾಡಿದ್ರಂದ್ರ ನಿಮ್ ವಿರುದ್ಧ ನಾವೇ ನಿಂತಿರ್ತ ಅಂತ ಹೇಳ್ಬೇಕು. ಅಷ್ಟೇ ನಂದೊಂದು ವಿನಂತಿ. ಅವ್ರಿಗೆ ಒಂದಿಷ್ಟು ಮಂದಿಗೆ ಹೇಳ್ಬಿಟ್ಟಿನ ನಾನು. ಇಲ್ಲ, ವೇದಿಕೆ ಮೇಲೆ ಹೇಳ ಜಾನಪದಗಳನ್ನ ಹಾಡ್ರಿ. ಉತ್ತರ ಕರ್ನಾಟಕಕ್ಕೆ ಜಾನಪದ ಪ್ರೇಮಿಗಳು ಬಹಳ ಜನ ಒಳ್ಳೊಳ್ಳೆ. ಈಗ ನೋಡ್ರಣ, ಜಾನಪದ ಕೊಡ್ರಿ, ಬ್ಯಾಡ ಅನ್ನಂಗಿಲ್ಲ. ಈಗ ನಾನು ಒಂದ್ ಹಾಡಿಗೆ 17ಕ್ಕೆ ಲಾಂಚ್ ಮಾಡತ್ತೀನಿ ನಾನು.
ಅದನ್ನ ಸಾಹಿತ್ಯ ಕೇಳ್ರಿ. ಉಸಿರಿಗೆ ಉಸಿರ ಕೊಟ್ಟಿದ್ದೆ ಮೊದಲ, ಕತ್ತಲ ಬದುಕಿಗೆ ಆಗಿದ್ದೆ ಆಗಲ್ಲ, ಹೌದು. ಪಕ್ಕದ ಮನೆಯ ಹಕ್ಕಿ ಹಾದಿ ನನ್ನ ನೀ ಕುಕ್ಕಿ. ಅದು ಬಿಟ್ಟು ನೀ ಹಂಗಿದ್ದಿ ನೀ ಹಿಂಗಿದ್ದಿ ಹಂಗ ಮಾಡಿ ನನಗ ಹಾಂಗ್ ಬರಂಗಿಲ್ಲ. ನನಗ್ ಏನ್ ಡೌಟ, ಈ ತಿಂಡಿಗೆ ಬಿದ್ದಾಳ ಹಾದರಗಿತ್ತಿ ಅಂದ್ರೆ ಏನದು ಅರ್ಥ? ತಿಂಡಿಗೆ ಬಿದ್ದಾಳ ಹಾದರಗಿತ್ತಿ ಹಾಕಿ ಇಂಥವ್ ಹಾಡ್ಬೇಡ್ರಿ ಅವ್ನ. ನೀವ್ ಬೇಕಾದ ಹಾಡ್ರಿ ಫೀಲಿಂಗ್. ನಮ್ಮ ಮನೆಗೂ ಹೆಣ್ಮಕ್ಳು ಅದಾರ, ಹಾ ಅವ್ರ ಮನೆಗೂ ಹೆಣ್ಮಕ್ಳು ಅದಾರ ನೋಡ್ರಿ ಅಣ್ಣ. ಬೇಕಾಗಿ ಪೈಲಾನ ಈಗ ನಾನು ಬೇಕಾಗೆ ಮಾಡ್ಕೊಂಡಿರ್ತೀವ. ಮತ್ತೆ ಇನ್ನೊಂದು ನನಗ ವೀರು ಜಮಖಂಡಿ ನನ್ ಬಗ್ಗೆ ತಪ್ಪು ತಿಳ್ಕೊಂಡು ಮಾತಾಡ್ಬಿಡು. ಬಟ್ ಅವ್ರು ಚಲೋ ಹಾಡುಗಳು ಅದಾವ. ನಾವ್ ಒಂದೊಂದ್ಸರಿ ಅವಂಗೆ ಹೇಳಿನಿ ಬಾಳ ಚಂದ ಹಾಡಿದೀವಿ. ಅದ ಯಾವ್ದೋ ಓಟಿ ಕುಡಿದಾಕ ಅದೇನ ಐತಲ್ಲ ಹಾಡ, ಅದು ಹಾಳಾಗಿ ಹೋದೆಲ್ಲ ಅದು ನಾನೇ ಹಾಡಿನಿ ವೇದಿಕೆ. ಅದ್ರಾಗೇನ್ ಅಶ್ಲೀಲತೆ ಇಲ್ಲ. ನಾವ್ ಅಪ್ಸೆಟ್ ಮಾಡ್ತೀವಿ. ಬಟ್ ಡಬಲ್ ಮೀನಿಂಗ್ ಹಾಡ್ಯಾರ ಮೊದಲು ಎಲ್ಲಾರು ಹಾಡಿದ ಹೆಸರು ತಗೊಂಡಿದ್ದೆ. ವೀರು ನನಗೆ ಅಂದಿ ಅಣ್ಣ ಅಂತಂದ. ಬಟ್ ನಾ ಈಗಿನವ್ರು ಯಾರು ಡಬಲ್ ಮೀನಿಂಗ್, ಮುತ್ತು ಹಳೆಯಾಳ ಅಂತವ್ ಯಾವ ಡಬಲ್ ಮೀನಿಂಗ್ ಹಾಡಂಗಿಲ್ಲ. ನೀವ್ ಲವ್ ಸಾಂಗ್ ಹಾಡ್ರಿ. ಒಂದ್ ಮಾತು ಹೇಳ್ತೀನಿ ಅಣ್ಣ, ಹಿರೇ ಕಲಾವಿದರಿಂದ ಹಿಡ್ಕೊಂಡು ಇಲ್ಲಿ ತನ ಅಪ್ಟು ಯಾರು ಅಶ್ಲೀಲ ಹಾಡಿಲ್ಲಣ್ಣ. ಒಳ್ಳೆ ಮನ ಮುಟ್ಟುವಂತ ಫೀಲಿಂಗ್ಸ್ ಸಾಂಗ್ ಅದಾವಣ್ಣ ಎಲ್ಲಾರು. ಅಶ್ಲೀಲ ಅಂದ್ರಣ ಎಲ್ಲಾ ಬಿಟ್ಟ ಹಾಡಿರ್ತಾರ ನೋಡಣ. ಕರೆಕ್ಟ್ ಅಂತ ಹಾಡಿದ್ಯಾರಿ ನೀವು. ನಾನು ಮಾತಾಡ್ತೀನಣ್ಣ, ನೀವು ಮಾತಾಡೋದು ಬರೋಬ್ಬರಿ ಅಣ್ಣ. ನಾ ಇಲ್ಲ ಅನ್ನಂಗಿಲ್ಲ, ತಪ್ಪಲ್ಲ ನೀವು ಮಾತಾಡೋದು. ಈಗ ಮೂರು ಬಿಟ್ಟು ಹಾಡ್ಬೇಕನ್ನ ಅಶ್ಲೀಲ ಅಂತ, ಅದಕ್ಕೆ ಅಶ್ಲೀಲ ಅಂತೀವ್ ನಾ. ಈಗ ನಮ್ಮ ಮನೆ ಉದಾಹರಣೆಗೆ ಅಂದಿಲ್ಲ, ನಮ್ಮ ಸುರೇಶ್ ಇಂಚಿಗೇರಿ ಒಂದ್ ಹಾಡ ಹಾಡಿದ್ದ. ಅದ ಯಾವ್ದು ಏ ಮಾಲ ಹಾಡ್ದ. ಅದ್ರ ಮೇಲೆ ವೀರು ಜಮಖಂಡಿ ಸ್ಟೇಜ್ ಮೇಲೆ ಇದ್ದ. ಪಟಕನ ಆ ಕಡೆ ಒಳ್ಳೆ ಬಾಯಿ ಮುಚ್ಕೊಂಡ ಗೊತ್ತಾ ವೀರು ಜಮಖಂಡಿ ಅಂದ್ರ ಇಪ್ಪೋ ಎಂತ ಹಾಡ್ತಾನ ಅಂದ. ಅವು ಅಸಹ್ಯ ಐತಿ ವಿರುಗು. ಯಾಕಂದ್ರ ಸುರೇಶ್ಗೂ ಹೇಳ್ದೆ ಆಯ್ತಣ್ಣ ಅದೇನೋ ಜೋಸ್ನಾಗ ಹಾಡಿನ ಅಂತ ಮುಗಿದೋಯ್ತು. ಇನ್ಮೇಲೆ ಹಾಡಂಗಿಲ್ಲ ಅಂದ್ರ ನೋಡ್ರಿ, ನಾವು ಹೇಳ್ದೆ ಹಿಂಗ್ ಮಾಡ್ಬಿಡ್ರಿ. ವಿರುನು ಅಂದ ಸುಮ್ನೆ ಯಾಕೆ ಹಾಡ್ದಪ್ಪ ಇವ ಅಂತೇಳಿ ಅನಸ್ತು ವಿರುಗು. ವಿರುನು ಬಾಯಿ ಮುಚ್ಕೊಂಡು ಸೈಡ್ಗೆ ಹೋದ. ಯಾಕಂದ್ರ ಅವ್ರಿಗೆ ಗೊತ್ತಾಗ್ಯದ ಕೆಲವೊಂದ್ ಕಲಾವಿದ್ರು, ಈಗಿನ ಕಲಾವಿದ್ರೆ ಸುಧಾರಣೆ ಮಾಡ್ಕೊಳತ್ತಿರಪ್ಪ. ಅದೊಂದು ಖುಷಿ ನಮ್ಗೆ. ಈಗ ನೀವು ಮೈಲಾರಿ ಇನ್ನೊಂದು ಶಕ್ತಿಯನ್ನ ಇನ್ನೊಂದು ಕೇಳ್ರಿ, ಹಂಗ ವಿಚಾರ ನಾ ಹೇಳ್ತೀನಿ ನಿಮ್ಗ. ನಾಗೇನಿನ್ನಾಗಿರ್ದಾಗ ಬಾರಿ ಮಾವನ ಕೈ ಮೊನ್ನೆ ಒಂದು ಮದ್ವಿ ಶೋಧನ ಹಾಡಿದಾಗ ಗ್ರೂಪ್ ನ್ಯಾಗ ನನ್ನ ಬಗ್ಗೆ ಚರ್ಚೆ ನಡೀತಿದೆ. ನಾ ನೋಡಿದೆ UK ಕಲಾವಿದ್ರ ಗ್ರೂಪ್ ನೊಳಗ ಏ ಮೈಲಾರಿ ಅಂತ ಹೋಗಿ SP ಆಫೀಸಿಗೆ ಮನೆ ಕೊಟ್ಟಂದ್ರೆ ಇದ ಹಾಡ ಹಾಡಿದ ಕಾರಣ ಮತ್ತ ಅದ ಹಾಡನ ನಮ್ಮ ಕಲಾವಿದ್ರ ಇನ್ನೊಬ್ರು ಕಲಾವಿದ್ರು ಪ್ರಾಕ್ಟಿಕಲ್ ಆಗಿ ಹಾಡಿದ್ರು. ಕೈಯ ಮಾಯನ್ ಪ್ರಾಕ್ಟಿಕಲ್ ಆಗಿ ಆ ಒಂದು ವಿಡಿಯೋ ತುಣುಕನ್ನ ನಾನು UK ಕಲಾವಿದ್ರ ಗ್ರೂಪಿಗೆ ಹಾಕ್ಸಿದೆ. ಅದ್ರ ಪರವಾಗಿ ಯಾರು ಧ್ವನಿ ಎತ್ತಲಿಲ್ಲ. ನನಗಂದ್ರ ವಿಷಯ ನಾ ಗ್ರೂಪ್ ನಾಗ ಅದೀನಿ, ಬಟ್ ನಾ ಅದ್ರ ಒಳಗ್ ಹೋಗಿಲ್ಲ. ಯಾಕೆ ನಂದು ಪ್ರಶ್ನೆ ನಿಮಗ್ ಕೇಳೋದು ನಾನು ಇದನ್ನ. ನಮ್ಮ ಪರ್ವಾ ನ್ಯೂಸ್ ಪ್ರದೀಪ್ ಅನ್ನೋರ್ಗೆ ಕೇಳೋದು ಇದನ್ನ. ಮತ್ ಆ ಕಲಾವಿದ್ರದ್ದು ಏನ್ ಆಕ್ಷನ್ ತಗೊಂಡ್ರಿ ನೀವು? ಪ್ರಾಕ್ಟಿಕಲ್ ಇಟ್ಟು ಜನ ಮಾವಿನಕಾಯಿ ಹಿಡ್ಕೊಂಡು ಆಕೆ ಒಂದು ಮಾವಿನಕಾಯಿ ಹಿಡಿದಾಳ, ಇವೊಂದು ಮಾವಿನಕಾಯಿ ಹಿಡ್ಕೊಂಡಾನ. ಅಂದ್ರ ಮೈಲಾರಿ ಹಾಡಿದ್ರ ಅಟ್ಟ ಅಶ್ಲೀಲ ಅಂತ ಅಂತೀರಿ ನೀವು? ಅಂದ್ರ ನನ್ನ ಒಪ್ಪವನ್ನ ಟಾರ್ಗೆಟ್ ಮಾಡತ್ತಾರ ನನ್ನ ಇಲ್ಲ. ನಾ ಗ್ರೂಪ್ನಾಗ ಅದೀನಿ, ಬಟ್ ನಾ ಗ್ರೂಪ್ ಓಪನ್ ಮಾಡಂಗಿಲ್ಲ. ಮತ್ ಇನ್ನೊಂದು ಮೊನ್ನೆ ಬಿಜಾಪುರ್ನಾಗೆಲ್ಲ ನೆಹರು ನಗರದಾಗ ಮೈಲಾರಿ ಬರ್ಲಾತನ ಒಂದ್ 20 ಮಂದಿ ಕಲಾವಿದ್ರು ಶಕ್ತಿಕುಮಾರ್ ಸೇರಿ ಬರ್ಬೇಡತ್ರಿ ಪೊಲೀಸರಿಗೆ ಮನವಿ ಕೊಟ್ಟಾರತ್ತ. ಅದಕ್ಕೆ ಅಲ್ಲಿ ಮೈಲಾರಿನ ಕ್ಯಾನ್ಸಲ್ ಮಾಡ್ಯಾರ ಅಂತ ಹೇಳಿದ್ರತ್ತ. ನನಗ್ ಬಂದ್ ಮಾಹಿತಿ ಪ್ರಕಾರ ಡಿಪಾರ್ಟ್ಮೆಂಟ್ ಇಂದ ಫೋನ್ ಬಂತು, ಮೈಲಾರಿ ಒಂದ್ 20 ಜನ ಮನವಿ ಕೊಟ್ಟಾರಪ್ಪ, ಬಟ್ ಸುಮ್ಮ ಬ್ಯಾಡ ನೀನು ಮೊದಲ ನಿನ್ ಮ್ಯಾಗ ಒಂದ್ ಇದು ಅಲಿಗೇಷನ್ ಐತಿ ಬರಕ್ ಹೋಗ್ಬೇಡಪ್ಪ ಅಂದಿದ್ ಖರೆ. ನನ್ನ ಹೆಸರು ಹೇಳ್ಯಾರ ಅವರು ಡೈರೆಕ್ಟ್ ಡಿಪಾರ್ಟ್ಮೆಂಟ್ ದಾರ ಅಲ್ಲಿ ಯಾರಾಗ್ಲಿ ನಿಮ್ ಹೆಸರು ಯಾರು ನಂಗೆ ಪ್ರಸ್ತಾಪ ಮಾಡಿಲ್ಲ. ನನಗ ಒಬ್ರು ಅಂದ್ರು ಶಕ್ತಿಕುಮಾರ್ ಅವ್ರ ಮನವಿ ಕೊಟ್ಟಾರತಂದ. ನಾ ಅಂದೆ ನಾ ರಾಘವೇಂದ್ರ ಸ್ವಾಮಿಗಳು ನಂಬ್ತೀನಿ. ನಾನು ಮೈಲಾರಿ ಏನ್ ದುಶ್ಮನ್ ಅಲ್ಲ. ನೀ ಒಳಗಿದ್ದಾಗ ನಿಮ್ಮ ಮಮ್ಮಿಯರಿಗೆ ನಿಮ್ ತಮ್ಮಗ್ ರಗಡ ಹೇಳಿನಿ. ನಿಮ್ಮ ಮಮ್ಮಿಯರಿಗೆ ಹಾರ್ಟ್ ಪ್ರಾಬ್ಲಮ್ ಇದ್ದಾಗ ನಿಮ್ ತಮ್ಮಗ್ ಫೋನ್ ಮಾಡಿ ಹೇಳಿನಿ ರೆಕಾರ್ಡಿಂಗ್ ಕೇಳ್ಬೇಕಾದ್ರೆ. ಇಲ್ಪ ಮತ್ತೆ ಇಲ್ರಿ ಅಣ್ಣ ನಮ್ಮ ಅಣ್ಣನ ಬಗ್ಗೆ ಸ್ವಲ್ಪ ಹಂಗ ಬಾಳ ನೆಗೆಟಿವ್ ವಿಡಿಯೋ ಮಾಡತ್ತಾರ ಎಲ್ಲಾರು ಅಂದ್ರು. ಆಯ್ತಪ್ಪ ನೋಡು, ಅವೇನ ಆರೋಪಿ ಅದನ್ನ ಅಪರಾಧಿ ಅಲ್ಲ, ಎಲ್ಲಾರು ಆಗ್ಯಾರ. ಮತ್ತೆ ಏನೇನ್ ಸಮಸ್ಯೆ ಇದ್ರಿ ಹೇಳೋ ನಿಮ್ಮ ಮಮ್ಮಿಯರಿಗೆ ಅಲ್ಲಿ ಗುಲ್ಬರ್ಗ ಜಯದೇವ್ ಆಸ್ಪತ್ರೆಗೆ ಹೋಯ್ನು, ಅದು ಆಪರೇಷನ್ ನಾ ಹೇಳ್ತೀನಿ ಡಾಕ್ಟರ್ ಪರಿಚಯ ಅದಾರ ಅಂದಿದ್ದು ಕರೆ. ಅದು ಕೇಳಲ್ಲ. ನಾ ಏನ್ ಮೈಲಾರಿ ದುಶ್ಮನ್ ಅಲ್ಲ ಏನಲ್ಲ. ನಾನೇನಂತ ನಂದಿನ, ಬಟ್ ನನಗ್ ಬಂದಿದ್ದು ಒಂದು ನನ್ನ ವೈಯಕ್ತಿಕ ವಿಚಾರದೊಳಗ ಅದು ಬಂದಿರ್ತಕ್ಕಂತ ಅದೊಂದು ಕೇಸ್. ಅದನ್ನ ತಗೊಂಡ್ ಹೋಗಿ ಕಲೆ ಬದುಕಿನೊಳಗ ಹಾಕಿ ಮೈಲಾರಿ ನಂದೊಂದು ಪ್ರಶ್ನೆ ಶಕ್ತಿಯನ್ನ ಮೈಲಾರಿ ಹಾಡಕತ್ತಿಂದ ಅಸಲಿ ಬಂದ್ವ ನೀವು? ಮೈಲಾರಿ ಡಬಲ್ ಮೀನಿಂಗ್ ಮಾತಾಡಿಂದೆ ಅದು ಯಾಕೋ ಮಂದಿಗೆ ವೈರಲ್ ಆಯ್ತು. ಸಾಧ್ಯನ ಇಲ್ಲ. ತೋರಿಸ್ತೀನಿ ನನ್ನ ಅಪ್ರೂಫ್ ಸಮೇತ. ಇದ ಪ್ರೆಸೆಂಟ್ 2026 ಜನವರಿ ತಿಂಗಳದಾಗ ನಾಟಕದಾಗ ಹೆಂಗ್ ತಕೊಂಡ್ ಕುಣದಾರ, ಹೆಂಗ್ ಮಾತಾಡ್ರ ಪಿನ್ ಟು ಪಿನ್ ವಿಡಿಯೋ ಕೊಡ್ತೀನಿ ನಾನು ನಿನಗ. ಸ್ವಲ್ಪ ಹಾಕ್ಲ ವಿಡಿಯೋ ಹಾಕ್ಲ ನನಗ. ಸರಿ, ನಂದು ಇನ್ನೊಂದ್ ಫೋನ್ ಐತನ, ನಾ ನಿಮ್ಮನ್ನ ನಾಳೆ ವಾಟ್ಸಪ್ ಹಾಕ ನಾ ಮಾಡ್ತೀನಿ. ಮತ್ ಈಗ ದಯವಿಟ್ಟು ಮೈಲಾರಿ ಈಗ ನೀವೆಲ್ಲಾ ಏನೇನ್ ಇರ್ತಾವ ಎಲ್ಲಾ ಬದಲಾವಣೆ ತರ ನಾ ಯಾಕೆ ನಿಮಗೆ ಇದನ್ನ ಅಂದಿನ ಅಂದ್ರ,
ನೀ ಸುಧಾರಿಸುವಂತ ಹೇಳುವಂತ ವ್ಯಕ್ತಿ ಮೊದಲ್ ಸುಧಾರಿಸ್ಬೇಕಲ್ಲ. ಹೌದೌದು. ಹೌದಾ? ಹ್ಮ್ ನಾ ಒಳಗ್ ಹೋದಾಗ ನನ್ನ ಬಗ್ಗೆ ಈಗ ನಾ ರೀಸೆಂಟ್ ಆಗಿ ಮಾತಾಡ್ರಿ ಅವ ಹಂಗ್ ಮಾಡ್ಯಾನ, ಹೌದ್ರಿ ನಾ ಹಂಗ್ ಮಾಡ್ಯಾನ ಹಿಂಗ್ ಮಾಡ್ಯಾನ ಅನ್ಸ್ಕೊಂಡವ್ ನಾ ಸುಧಾರಿಸಿನಿ. ಈಗ ನಾ ಸುಧಾರಿಸಿ ಹೆಂಗ್ ಬದುಕ್ಬೇಕು ಹಂಗ್ ತೋರ್ಸಾತೀನಿ ಈಗ. ಮತ್ ನೀವು ನನಗ್ ಸುಧಾರ್ಸ ಅಂತ ಹೇಳಿದಾರು, ನೀವು ಸುಧಾರಿಸೋದು ಯಾವಾಗ ಅಂತ ಪ್ರಶ್ನೆ ನಾನು. ಯಾರಿಗಿದು ನೇರವಾಗಿ? ನಾ ವಿಡಿಯೋ ಹಾಕ್ತೀನಿ ನಾನು, ನಿಮಗ್ ಗೊತ್ತಾಕೈತೆ ಅವಾಗ. ಅಲ್ಲ ಅಲ್ಲಿ ಹೇಳ ನನಗೇನು, ನಾ ಬಂದ್ರ ಅಂತ ನಾ ಏನ್ ಕಾಂಪಿಟೇಷನ್ ಮಾಡವಲ್ಲ, ವೇದಿಕೆ ಮೇಲೆ ಹಾಡವಲ್ಲ ಬಿಡವಲ್ಲ. ಅಣ್ಣ ನಿಮ್ ಬಗ್ಗೆ ಅಲ್ಲ, ನಾನು ಕಲಾವಿದ್ರ ಬಗ್ಗೆ. ಧನ್ಯವಾದಗಳು. ಅದಕ್ಕ ಕಲಾವಿದ್ರ ಬಗ್ಗೆ ಹೇಳತ್ತೀನಿ ನಾನು. ಕಲಾವಿದರು ಪಟ್ ಮಾಡಿ ಹೇಳ್ಯಾರ ನನಗ ಒಂದಿಷ್ಟು ಮಂದಿ, ಅವ ಹಂಗ ಹಿಂಗ ಗೊತ್ತಾ, ಹಂಗ ಹಿಂಗ ಅಂದ್ ಕಲಾವಿದನ್ನ ಕಾರ್ಯಕ್ರಮಕ್ಕೆ ಕರ್ಸ್ಕೊಂಡು ಕಾರ್ಯಕ್ರಮ ಮಾಡಿ ಮೈಲಾರಿಂದ ಲಾಭ ತಗೊಂಡು ಪಟ್ಟಿ ತುಂಬಿಸ್ಕೊಂಡಾರ ಎಷ್ಟೋ ಮಂದಿ. ಮತ್ತ ನಾ ಹಂಗ ಹಾಡೋಂಗಿದ್ದವನ್ ಯಾಕೆ ಕರೆಸ್ತೀರಿ ನೀವು? ನಿಮ್ಮ ಕಲಾ ಟೀಮಿಗೆ ನಾನ್ ಯಾಕೆ ಹಾಕೋತೀರಿ? ಈಗ ನಾ ಹೊರಗ್ ಬಂದ ಮ್ಯಾಗ ನನ್ನ ಬಗ್ಗೆ ಮಾತಾಡಿದ್ರೆ ನನ್ನ ಕಾರ್ಯಕ್ರಮ ಕೇಳಕತ್ತಾರ. ಈಗ ನಾನು ಒಂದ್ ಲಿಸ್ಟ್ ಮಾಡ್ಕೊಂಡ್ಬಿಟ್ಟೆ ನನ್ನ ಬ್ಯಾಡ. ನಾ ಒಳಗ್ ಹೋದಾಗ ಇವ್ರು ನನ್ ಬಗ್ಗೆ ಇಷ್ಟೆಲ್ಲಾ ಮಾತಾಡಿದಾರು ಕೂಡ ನಾವ್ ಹೊಳ್ಳಿ ಯಾಕೆ ಹೋಲಿ? ನಾನ ಅವ್ರಿಗೆ ಬ್ಯಾಡ ಆಗಿ ನನ್ ಮ್ಯಾಗ ನಾ ಅವ್ರ ಕೂಡ ಕಾರ್ಯಕ್ರಮ ಮಾಡೋ ಅವಶ್ಯಕತೆ ನನಗಿಲ್ಲ. ಸಮಾಜ ಐತಿ, ಸಾವಿರಾರು ಜನ ಪ್ರೀತಿಸುವಂತ ಅಭಿಮಾನಿ ದೇವರುಗಳದಾರ, ಕಮಿಟಿಯರ್ ಅದಾರ, ಎಲ್ಲಾ ನಾ ಮನ್ಯಾಗ ನನ್ ಪರಿಸ್ಥಿತಿ ಹಿಂಗೈತಿ ಅಂದ್ರು ಕರೆದ ಊರನಾರ ಕರೆಕ್ಟ್ ಕಾರ್ಯಕ್ರಮ ಕೊಡಾಕತ್ತಾರ. ಜನ ನನ್ನ ಕೈ ಬಿಟ್ಟಿಲ್ಲನ, ಜನ ನನ್ ಪ್ರೀತಿಸ್ತಾರನ, ಜನ ನನ್ನಿಂದ ಅದರನ, ನಾ ಜನಕ್ಕೆ ನಾ ಜೀವ ಕೊಡೋಕು ರೆಡಿ ಇದೀನಿ. ಆದ್ರೆ ನಮ್ ಕಲಾವಿದ್ರು ಅದ್ ಎಂತಾರ ನನ್ನ ಬೇಕಾದಾಗ ಲಾಭ ತಗೊಳೋದು, ಬ್ಯಾಡಾದಾಗ ತಾವು ಸೇಫ್ ಆಗಕ್ ಇನ್ನೊಬ್ರು ನಾವು ಮಾಡ್ತಾರಲ್ಲ, ಹಂಗ್ ಮಾಡಿದ್ರನ ಒಳ್ಳೆ. ಇನ್ನೊಂದ್ ಹೇಳ ಮೈಲಾರಿ, ಆ ಕ್ಲಿಯರಿಟಿ ಕೊಡ್ತೀನಿ. ಅದು ಯಾರು ಮನವಿ ಕೊಟ್ಟಿರತ್ತೋ ಗೊತ್ತಿಲ್ಲ, ನನಗ ಅದು ಗೊತ್ತೂ ಇಲ್ಲ. ಮತ್ ಇನ್ನೊಂದು, ನಾ ನಂಬೂರ್ ರಾಘವೇಂದ್ರ ಸ್ವಾಮಿಗಳ ಮೇಲೆ ಹಾನಿ ಮಾಡಿ ಹೇಳ್ತೀನಿ. ಆ ವಿಷಯ ಯಾರೋ ಹೇಳಿದ್ರ ನನಗ, ಹೇಳಣ ಇಲ್ರಿ ಶಕ್ತಿ ಕುಮಾರ್ ಅಣ್ಣ ನೀವೇ ಕೊಟ್ಟಿರ ಹೇಳಿದ್ರು. ನಾ ಅಂತ ದೇವ್ರ ಗುಡಿ ಹೋಗ್ ನೋಡ್ರಿ ಅಂತ ಬಿಜಾಪುರ್ನಾಗ ವಾಗುಬಾಯಿ ಬಾಳ ಕಡಕದಾಳ. ಮೈಲಾರಿ ಬರ್ಬೇಡ ಅಂತೇಳಿ ನಾ ಹೋಗಿ ಎಲ್ರಿ ಮನವಿ ಕೊಟ್ಟಿದ್ದೆ ಅಂದ್ರೆ ಆ ದೇವ್ರ ನಾನ್ ನೋಡ್ಕೊಳೆ ತಂದ. ಇದ್ರ ಮೇಲೆ ನಿನಗ್ ಬಿಟ್ಟಿದ್ದೆ. ನಾನು ಡಿಪಾರ್ಟ್ಮೆಂಟ್ ಸಾಹೇಬ್ರ ಹಚ್ಚಿದ್ರಲ್ಲ, ನಾ ಸಾಹೇಬ್ರಿಗೆ ಅಂದೆ, ಸಾಹೇಬ್ರ ನೀವ್ ಬಾ ಅಂದ್ರ ಬರ್ತೀನ್ರಿ, ಬ್ಯಾಡ ಅಂದ್ರ ಬಿಡ್ತೀನ್ರಿ, ನನಗೂ ಇವೆಂಟ್ 2 ಅದಾವ್ರಿ. ಮತ್ ಇಲ್ಲಿ ಬಿಜಾಪುರ ಮುಗಿಸ್ ನಾ ಸಿಂಧಿಗಿ ಹೋಗ್ಬೇಕ್ರಿ ಹೊಳ್ಳಿ ರಾತ್ರಿ. ಸಾಹೇಬ್ರ ದೂರ ಆಗತ್ತ, ಮತ್ತೆ ಪರ್ಮಿಷನ್ ನಾ ಮಾಡ್ತೇನ್ರಿ ಅಂಜನ. ಸಾಹೇಬ್ರ ಏನಂದ್ರ, ಇಲ್ಲಪ್ಪ ಬ್ಯಾಡ, ಸುಮ್ ರಿಸ್ಕ್ ಯಾಕೆ ತಗೋತಿ, ನೀ ಅಲ್ಲೇ ಹೋಗ್ಬಿಡು ಬೇರೆ ಕಾರ್ಯಕ್ರಮ. ಓಕೆ, ನಾಮಂತ್ರು ಹೇಳ್ತೀನಿ, ನಮ್ದೆಲ್ಲಾ ಫ್ಯಾಮಿಲಿ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ನಾ ಅಂತ ಕೆಲಸ ಮಾಡಿಲ್ಲ, ಅಂತ ಮಾಡಿಲ್ಲ. ಮತ್ ಇನ್ನೊಂದು, ಹಂಗ್ ಮಾಡೋದು ದ್ವೇಷ ಇತ್ತಂದ್ರ ನಾ ಎಲ್ಲಾ ಕಡೆ ಎಲ್ಲೇ ನಿಮ್ ಬ್ಯಾನರ್ಗಳು ಇರ್ತಾವ ಅಲ್ಲಿ ಹೋಗುದು, ಪೊಲೀಸ್ ಸ್ಟೇಷನ್ ಮನವಿ ಕೂಡ ಹೋಗುದು ಮಾಡ್ತಿದ್ದೆ. ನನಗೆ ಇನ್ನೊಂದು ಲಾಭ ಏನದ ನಿಮ್ಮಿಂದ? ಮೈಲಾರಿ ನಿನಗ್ ಬೈದ್ರಿಂದ ನನಗೇನ್ ರೊಕ್ಕ ಬರ್ತಾವ? ನನ್ ಜೊತೆ ಕಾಂಪಿಟೇಷನ್ ಐತೆ ಮೈಲಾರಿ ಆರ್ಕೆಸ್ಟ್ರಾ. ನಾನು ನಾ ಹೋದ್ರ ನನ್ನ ಅಭಿಮಾನಿಗಳು ಕಮ್ಮಿ, ನನಗೇನೂ ಇಲ್ಲ, ನಂದು ಪ್ರಾಬ್ಲಮೇ ಇಲ್ಲ. ಬಟ್ ನಮಗೇನೋ ಇದು ಸುಧಾರಣೆ ಆಗ್ಬೇಕಿತ್ತು, ಸ್ವಲ್ಪ ಅದ್ರ ಬಗ್ಗೆ ಧ್ವನಿ ಎತ್ತೀವಿ, ಸುಧಾರಣೆ ಹಾಲಾಕತ್ತೀರಿ. ಇನ್ ಮೇಲೆ ಏನೇ ಮೈಲಾರಿ ಎಷ್ಟ್ ಹೆಸರು ಕೆಡಿಸ್ಕೊಂಡಲ್ಲ, ಎಲ್ಲ ಕಡೆ ಡಬಲ್ ಮೀನಿಂಗ್ ಮಾತಾಡ್ತಾನ ಅಂತೇಳಿ, ಇನ್ ಮೇಲೆ ಮೈಲಾರಿಯಿಂದ ಸಮಾಜಕ್ಕೆ ಸಂದೇಶ ಹೋಗುವಂತ ವಿಡಿಯೋಗಳು ನಮಗ್ ಬರ್ಲಿ, ಅವು ಕೂಡ ಆ ಜನರಿಗೆ ಹಾಕಿ ಸುಧಾರಣೆಯಾದ ಮೈಲಾರಿ ಅಂತೇಳಿ ನಾನು ಕೂಡ ಒಂದು ವಿಡಿಯೋ ಮಾಡ್ತೀನಿ. ಮೈಲಾರಿ ಕಾರ್ಯಕ್ರಮ ಮಾಡೋದು ಯಾವ ಮೊದಲಿನ ಬಿಡ್ಲಾಕತ್ತಾರ, ಅದೇ ಮಂದಿ ತಲಿ ಬ್ಯಾನ್ ಆಗಿಬಿಟ್ಟದ. ನಾ ಇವತ್ ನೋಡ್ದ, ಮತ್ ನಾ ಮಹೇಶ್ ಕೇಳ್ದೆ, ಮಹೇಶ್ ಏನ್ರಿ ಮತ್ ವಿಡಿಯೋ ಬಿಟ್ಟಾರಲ್ರಿ ಮೈಲಾರಿ ಅಂದೆ. ಅಣ್ಣ ಅದು ಮೊದಲಿಂದ ಅದ್ರಿ ಅಂದ್ರ. ಟೈಮು ವಿತ್ ಡೇಟ್ ಇದು ಎಲ್ರಿ ಅನ್ನಿಗೇರಿ ತಾಲೂಕು ಬಸಾಪುರ ಕಾರ್ಯಕ್ರಮ ರೀ ಅಣ್ಣ. ಅದು ಅಂದ್ರ ನಾವ್ ಮಹೇಶ್ ಅಂದ್ರು, ಇಲ್ರಿ ಅಣ್ಣ ಈಗಿಂದಲ್ಲ ಮೈಲಾರಿ ಏನು ಮಾತಾಡಿಲ್ಲ, ಮೊದಲಿನ ಅದಾವ್ರಿ. ಹೌದ್ರಾ? ಓಕೆ, ಈಗ ನನಗ ನಿಮ್ಮಿಂದ ಒಂದು ಪರಿವರ್ತನೆ ಹಾಲಾಕತ್ತದಪ್ಪ. ಪರ್ಸು ಕೋಲೂರು ನಿಮ್ಮಿಂದ ಸಮಾಜಕ್ಕೆ ಹಾಲ್ ಹಾಕೋದು ಅದು ಹಾಕೋದು ಎಲ್ಲ ಬಂದ್ ಹಾಲಾಗ್ತದ. ನೀವ್ ಏನ್ ಮಾಡ್ತೀರಿ? ಅಭಿಮಾನಿ ದೇವರುಗಳಿಗೆ ಅನ್ನ ಕೈ ಮುಗಿದು ಹೇಳ್ತೇನ್ರಿ ಅಣ್ಣ, ಅವ್ರ ಅಭಿಮಾನಕ್ಕೆ ಬೇಕಾದ್ರೆ 10 ಚೀಲ ತುಮರಿ ತಂದ್ಕೊಳ್ಳೋಣ, ನಾವ್ ನೆನಸ್ಕೊಂಡ್ ಊಟ ಮಾಡ್ತೀವಿ. ದಯವಿಟ್ಟು ಸುರಿವಿ, ಕಾಲ ತಿನ್ನು ಅನ್ನೋ ತಿಳಿದು ನಮಗೂ ಮನಸ್ಸಿಲ್ಲಣ್ಣ. ಯಾಕೆ ನಾವು ರೈತರ ಮಕ್ಕಳ ಬಡತನದಾಗಿದ್ದೇನ ಬರ್ತೀವಿ, 1 ರೂಪಾಯಿಗೂ ಉಪವಾಸ ಬಿದ್ದೀವಿ, 2 ಹೊತ್ತು 3 ಹೊತ್ತು ಉಪವಾಸ ಬಿದ್ದು ಜೀವನ ಕಟ್ಕೊಂಡಿವಣ್ಣ. ಅವ್ರು ನೋಡೋಣ ಅಭಿಮಾನಕ್ಕೆ ಹಾಕ್ತಾರಲ್ಲ, ನಾವ್ ಅವ್ರ ಬ್ಯಾಡ ಅನ್ನೋದಲ್ಲ, ಹಾಕುವಂತ ಪದಾರ್ಥನ ತಿನ್ನೋದು ಕುಡಿಯೋ ಪದಾರ್ಥ ಕೈಯಾಗ ಕೊಡ್ರಿಪ್ಪ. ನಾವ್ ಮನ್ಯಾಗ ಹೋಗಿ ನನ್ಗ ಒಬ್ಬನ ಮೇಲೆ ಸುರಿ ಹಾಲ್ ಮಾಡೋದಕ್ಕಿನ್ನ ನಮ್ಗ 10 ಲೀಟರ್ ಹಾಲ್ ಕೊಟ್ರೆ ನಾವ್ 4 ದಿನ ಮೊಸರು ಹೈನ ಮಾಡ್ಕೊಂಡು ಎಲ್ಲಾ ಹೆಣ್ರ ಮಕ್ಕಳು ತಿಂತೀವ. ನಾವ್ ಓಪನ್ ಆಗಿ ಹೇಳ್ತೀವನ, ಲೈವ್ ಆಗದ್ರಿ, ಲೈವ್ ಆಗು ನಾವ್ ಕೈ ಮುಗಿದು ಅಭಿಮಾನಿ ದೇವರುಗಳಿಗೆ ಇನ್ನ ಹೇಳ್ಕೊತೀನಿ ನಾನು. ಓಕೆ, ನೀವು ಬೇರೆ ಸ್ವಲ್ಪ ಚಲೋ ಮೋಟಿವೇಶನ್ ವಿಡಿಯೋಗಳು ಮಾಡಿದ್ದು ಬಿಡ್ರಿ, ನಾವು ಅವು ಹಾಕ್ತೀನಿ. ಅವಶ್ಯವಾಗಿ. ಓಕೆ, ಥ್ಯಾಂಕ್ ಯು. ಓಕೆ, ಬರ್ರಿ ಮೈಲಾರಿ, ಧನ್ಯವಾದಗಳು. ಮೈಲಾರಿ ಹೇಳಿದ್ರು, ಈಗ ನೋಡಿದ್ರಿ ನೀವು. ಮತ್ತೇನ್ರಿ ಮೈಲಾರಿ ಪರ್ಸು ಕೋಲೂರು ಹಂಗಂದಾರ ಹಿಂಗಂದಾರ ನೀವೇನ್ ಅನ್ಬೇಡ್ರಿ, ಇದ್ದಿದ್ದೆ ಹೇಳಿನಿ. ಮೈಲಾರಿ ಕೂಡ ಬದಲಾಗ್ಯಾರ, ಪರ್ಸು ಕೋಲೂರು ಕೂಡ ಸಮಾಜಕ್ಕ ನೋಡ್ರಿ ಹಾಲ್ ಹಾಕ್ಬೇಡ ಅದು ಹಾಕ್ಬೇಡ ಅಂತ ಹೇಳ್ಯಾರ. ಬರ್ರಿ ಮತ್ ಮುಂದ ಯಾರ ಜೊತೆ ಮಾತಾಡ್ತೀನಿ, ಆ ವಿಡಿಯೋ ಕೂಡ ನಿಮ್ಗೆ ಹಾಕ್ತೀನಿ, ಬರ್ರಿ.